ರಾಜ್ಯದ ಜನರೇ ಗಮನಿಸಿ, ಯಾಕಂತ ಅಂದ್ರೆ ಯುಗಾದಿಗೂ ಮುನ್ನವೇ ಪೂರ್ವ ಮುಂಗಾರು ಅಬ್ಬರ ಜೋರಾಗಿ ಸಾಗ್ತಾ ಇದೆ. ರಾಜ್ಯದ ಜನರು ಗಮನಿಸಬೇಕಾದಂತ ವಿಷಯ ಯಾಕಂತ ಅಂದ್ರೆ ಯುಗಾದಿಗೆ ಮುನ್ನವೇ ಪೂರ್ವ ಮುಂಗಾರು ಅಬ್ಬರ ಜೋರಾಗಿ ಸಾಗ್ತಾ ಇದೆ. 5 ಜಿಲ್ಲೆಗಳಲ್ಲಿ ಆಲಿಕಲ್ಲು ಮಳೆಗೆ ಅಬ್ಬರ ಜೋರಾಗಿದೆ. ಬೆಳಗಾವಿ, ಬಾಗಲಕೋಟೆ ಆಲಿಕಲ್ಲು ಮಳೆ, ದಾವಣಗೆರೆ ಸೇರಿ ಕೆಲ ಕಡೆ ದಾಖಲೆಯ ಮಳೆ ಸುರಿತಾ ಇದೆ. ಮುಂದಿನ 3 ದಿನ ರಾಜ್ಯದಲ್ಲಿ ಮಳೆಯ ಸಾಧ್ಯತೆ ಇರುವಂತದ್ದು 5 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಕೋಲಾರ, ತುಮಕೂರು, ಬೀದರ್, ಕಲಬುರಗಿ, ಗದಗ ಜಿಲ್ಲೆಯಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇರುವಂತದ್ದು. ಇದರ ಒಂದು ಮುನ್ಸೂಚನೆಯನ್ನ ಕೊಟ್ಟಿದೆ. ಮಾರ್ಚ್ 18, 19 ಹಾಗೂ 20ರಂದು ಮಳೆಯಾಗುವಂತ ಸಾಧ್ಯತೆ ಇರುವಂತದ್ದು ಅಂತ ಹವಾಮಾನ ಇಲಾಖೆ ಇದೀಗ ಮುನ್ಸೂಚನೆಯನ್ನ ಕೊಟ್ಟಿದೆ. ನೋಡಿ, ಈಗಾಗಲೇ ಆಲಿಕಲ್ಲು ಮಳೆ ಹಲವು ಭಾಗಗಳಲ್ಲಿ ಸುರಿತಾ ಇರುವಂತದ್ದು. ಇವತ್ತು ನಾವು ಗಮನಿಸಿದ್ರು ಸಹಿತ ಬೆಂಗಳೂರಿನ ಬಿಡದಿಯಲ್ಲೂ ಸಹಿತ ಆಲಿಕಲ್ಲು ಮಳೆ ಸದ್ಯದಲ್ಲಿ ಆಗ್ತಾ ಇದೆ, ನಡೀತಾ ಇರುವಂತ ಪರಿಸ್ಥಿತಿ. ಇದು ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ, ಬಾಗಲಕೋಟೆ, ಗದಗ, ತುಮಕೂರು ಹೀಗೆ ಒಂದು 5 ಜಿಲ್ಲೆಗೆ ಹವಾಮಾನ ಇಲಾಖೆ ಅಲರ್ಟ್ ಅನ್ನ ಕೊಟ್ಟಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಮಟ್ಟದ ಈ ರೀತಿಯಾಗಿ ಆಲಿಕಲ್ಲು ಮಳೆ ಆಗುವಂತ ಸಾಧ್ಯತೆಗಳಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಕೋಲಾರ, ತುಮಕೂರು, ಬೀದರ್, ಕಲಬುರಗಿ, ಬೆಳಗಾವಿ, ಗದಗ, ಬಾಗಲಕೋಟೆ ಇಲ್ಲಿ ಮಳೆ ಸದ್ಯಕ್ಕೆ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ಆಲಿಕಲ್ಲು ಮಳೆ ಆಗ್ತಾ ಇದೆ. ಮಾರ್ಚ್ 18, 19 ಹಾಗೂ 23 ದಿನಗಳ ಕಾಲ ಮಳೆಯಾಗುವ ಮುನ್ಸೂಚನೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ನೋಡಿ, ಈಗ ಒಂದು ಕಡೆ ಬೇಸಿಗೆಯ ಬಿಸಿಲಿಗೆ ಸಾಕಷ್ಟು ಜನ ತತ್ತರಗೊಳ್ತಾ ಇರ್ತಾರೆ. ಯಾಕಂದ್ರೆ ಈ ರೀತಿಯಾದಂತಹ ಹವಾಮಾನ ಇದೆಯಲ್ವಾ, ತಂಪಾದ ವಾತಾವರಣವನ್ನ ಒಂದು ಕಡೆ ಜನರು ಖುಷಿಯಾಗಿ ಅದನ್ನ ವೆಲ್ಕಮ್ ಮಾಡ್ತಾ ಇರುವಂತದ್ದು. ವರುಣನ ಆಗಮನದಿಂದ ಕೆಲವು ಭಾಗಗಳಲ್ಲಿ ಜನ ಖುಷಿಯಾಗಿದ್ದಾರೆ, ಆ ಖುಷಿಯನ್ನ ಅಲ್ಲಿ ಅನುಭವಿಸ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೀಗ ನೋಡಿ, ಹಲವು ಭಾಗಗಳಲ್ಲಿ ಇಂದು ಬಿಡದಿಯಲ್ಲೂ ಸಹಿತ ಮಳೆ ಈಗ ಆರಂಭವಾಗಿರುವಂತದ್ದು. ಒಂದು ಕಡೆ ಜನ ಖುಷಿಯಾಗಿರುವಂತದ್ದು.